ದಿನ ಯಶಸ್ವಿಯಿಂದ ತಾವು ಏನಿದ್ರು ತಮ್ಮ ನೇತೃತ್ವದಲ್ಲಿ ಅಧ್ಯಕ್ಷದಲ್ಲಿ ಬೂತ್ ಮಟ್ಟದಲ್ಲಿ ಫ್ರೀಡಂ ಪಾರ್ಟಿ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ. ಬಹಳ ಸಾವಿರಾರು ಜನ ಬಂದು ಸಾಥ್ ಕೊಟ್ಟಿದ್ದಾರೆ. ತಾವು ಕಾಂಗ್ರೆಸ್ ಸರ್ಕಾರ ಈಗ ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಏನ್ ಬೇಡಿಕೆ ಸಲ್ಲಿಸ್ತೀರಾ ಅಥವಾ ಏನ್ ಮನವಿ ಸಲ್ಲಿಸ್ತೀರಾ ಸರ್? ಅಲ್ಲ, ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಏನು ನಮ್ಮ ರಾಜ್ಯ ಗಬ್ಬೆದೋಗಿದೆ. ಈಗ ಒಂದಲ್ಲ ಜನಗಳು ಜೀವನ ಮಾಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಬೆಂಗಳೂರಿನಲ್ಲಿ ಇದು ಗ್ಲೋಬಲ್ ಸಿಟಿ, ಇಂಟರ್ನ್ಯಾಷನಲ್ ಲೆವೆಲ್ ಇರುವಂತ ಸಿಟಿ ಇದು. ಈ ಬೆಂಗಳೂರಲ್ಲೇನೆ 50 ಲಕ್ಷಕ್ಕಿಂತ ಹೆಚ್ಚು ಜನ 20,000 ರೂಪಾಯಿಗಿನ್ನ ಕಡಿಮೆ ಸಂಪಾದನೆಯನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಇವತ್ತು ಬೆಲೆ ಏರಿಕೆ ಅನ್ನುವಂತ ಒಂದು ಚಪ್ಪಡಿ ಕಲ್ಲೇನಿದೆ ಅವ್ರ ತಲೆ ಮೇಲೆ ಹಾಕಿದ್ದಾರೆ. ಇವತ್ತು ಬೆಲೆಗಳು ಜಾಸ್ತಿ ಅಂತ ಹೇಳಿದ್ರೆ ಏನು? ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ಡೀಸೆಲ್ ಬೆಲೆ ಜಾಸ್ತಿ ಆಯ್ತು, ಕೇಂದ್ರ ಸರ್ಕಾರದ ಅವರಿಂದ ಆಗಿರ್ತಕ್ಕಂಥ ಬೆಲೆಗಳು ಜಾಸ್ತಿ ಆಗಿರೋದು ಒಂದ್ ಕಡೆ. ಆಮೇಲೆ ಇಲ್ಲಿ ಮೆಟ್ರೋ ಜಾಸ್ತಿ ಮಾಡಿದ್ರು, BMTC ಜಾಸ್ತಿ ಮಾಡಿದ್ರು, ಗಾರ್ಬೇಜ್ ಸೆಟ್ ಜಾಸ್ತಿ ಮಾಡಿದ್ರು, ಹಾಲಿನ ದರ ಜಾಸ್ತಿ ಮಾಡಿದ್ರು. ಯಾವ್ದನ್ನು ಜಾಸ್ತಿ ಮಾಡಿಲ್ಲ. ಈಗ ಬರೀ ಒಂದು ಗ್ಯಾರಂಟಿ ಸ್ಕೀಮ್ ಕೊಟ್ಟಿದೀವಿ, ಆಯ್ತು ನೀವು ಸುಮ್ಮನೆ ಇದ್ಬಿಡಿ ಅಂತ ಹೇಳ್ಬಿಟ್ರೆ ಸಾಕಾಗತ್ತಾ? ಇವತ್ತು ಗ್ಯಾರಂಟಿ ಸ್ಕೀಮು ಏನೇ ಅಕಸ್ಮಾತ್ ಅಗತ್ಯ ಇದ್ರೂ ಕೂಡ ಅದು ಮೂಲಭೂತ ಸಮಸ್ಯೆಗಳೇನಿವೆ ಪರಿಹಾರ ಮಾಡೋದಕ್ಕೆ ಸಾಧ್ಯನಾ? ಇವತ್ತು ಎಲೆಕ್ಟ್ರಿಸಿಟಿ ದರಗಳು ಕೂಡ ಇವತ್ತು ಜಾಸ್ತಿ ಆಗ್ತಾ ಇದೆ. ಇವತ್ತು ಇನ್ನೊಂದ್ ಕಡೆ ಆಯ್ತು ಅಂತ ಹೇಳಿದ್ರೆ ನೋಡಿದ್ರೆ, ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ, ಬೆಂಗಳೂರು ಅರ್ಬನ್ ಆಗ್ಲಿ, ಇಲ್ಲಿ ಸಾವಿರಾರು ಶಾಲೆಗಳನ್ನ ಐಡೆಂಟಿಫೈ ಮಾಡಿದ್ದಾರೆ. ಏನ್ ಐಡೆಂಟಿಫಿಕೇಶನ್? 30ಕ್ಕಿಂತ ಕಡಿಮೆ ಇರ್ತಕ್ಕಂಥ ಶಾಲೆಗಳು, 10ಕ್ಕಿಂತ ಕಡಿಮೆ ಇರ್ತಕ್ಕಂಥ ಶಾಲೆಗಳು ಹಂತವಾಗಿ ಕ್ಲೋಸ್ ಮಾಡ್ತೀವಿ ಅಂತ ಎಷ್ಟೋ ಶಾಲೆಗಳು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಇಂದ ಕ್ಲೋಸ್ ಮಾಡೋಕೆ ಕೊಟ್ಟಿದ್ದಾರೆ ಗೌರ್ಮೆಂಟ್ ಶಾಲೆಗಳನ್ನ. ಎಲ್ಲಿ ಹೋಗ್ಬೇಕು ಪಾಪ? ಇವತ್ತು ಬಡ ಮಕ್ಕಳು ಇವತ್ತು ಅವ್ರ ಮಕ್ಕಳ ಸ್ಕೂಲ್ ಕಳಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇವತ್ತು ಹೋರಾಟವನ್ನ ಬೆಳೆಸುವಂತ ಅಗತ್ಯ ಬಹಳ ತುರ್ತಗತ್ಯ ಇದೆ. ಇವತ್ತು SUC ಕಮ್ಯುನಿಸ್ಟ್ ಪಾರ್ಟಿ ರಾಜ್ಯ ಸಮಿತಿಯಿಂದ ಇವತ್ತು ಕರೆಯನ್ನು ಏನ್ ಕೊಟ್ಟಿದ್ದಾರೆ, ಆ ಕರೆಯ ಮೇರೆಗೆ ಇವತ್ತು ಪ್ರತಿಭಟನೆ ನಡೆದಿದೆ. ಇದರ ಭಾಗವಾಗಿ ಇನ್ನು ಮುಂದೆ ಬೆಂಗಳೂರಿನಲ್ಲಿ ಕೂಡ ಇಂತಹ ಬೆಲೆ ಏರಿಕೆ ಸಮಸ್ಯೆಯನ್ನ ಇಟ್ಕೊಂಡು ಹೋರಾಟವನ್ನ ಮುಂದುವರಿಸ್ತಾ ಇದೀವಿ. ಸರ್ಕಾರದ ಮೇಲೆ ಒತ್ತಡವನ್ನ ಹೇರ್ತಾ ಇದೀವಿ. ಸರ್ಕಾರ ಇಮಿಡಿಯೇಟ್ಲಿ ಅವ್ರು ನಿಜವಾಗ್ಲೂ ಜನಪರ ಕಾಳಜಿ ಇತ್ತು ಅಂತ ಹೇಳಿದ್ರೆ ಅವ್ರ ಮುಂದೆ ಬಂದು ಈ ಸಮಸ್ಯೆನ ಪರಿಹಾರ ಮಾಡಬೇಕು. ಇದನ್ನ ಈ ಸಂದರ್ಭದಲ್ಲಿ ಜನಗಳಿಗೆ ಮನವಿ ಮಾಡ್ಕೊಂತ ಇದೀವಿ. SUC ಕಮ್ಯುನಿಸ್ಟ್ ಪಾರ್ಟಿಯಿಂದ ದಯವಿಟ್ಟು ಜನಗಳು ಮುಂದೆ ಬರಬೇಕು, ಹೋರಾಟವನ್ನ ಕಟ್ಟಬೇಕು ಅಂತ ಮನವಿ ಮಾಡ್ಕೊಂತ ಇದೀವಿ. ಸರ್, ಈಗ ಏನ್ ಆಡಳಿತ ಪಕ್ಷ ಇದೆ ಕಾಂಗ್ರೆಸ್ ಪಕ್ಷ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ದೃಷ್ಟಿ ಧೋರಣೆಯಲ್ಲಿ ಏನ್ ಹೇಳ್ತಾರೆ ಸರ್? ಯಾವುದೇ ಜಾತಿ ಮತ ಭೇದ ಭಾವ ಇದ್ದೀರಾ, ಬಡವರಿಗೋಸ್ಕರನೇ 56,000 ಕೋಟಿ ಮೀಸಲಿಟ್ಟಿದ್ದೀವಿ ಅಂದ್ರೆ ಅದು ಅಭಿವೃದ್ಧಿ ಅಲ್ವಾ? ನೀವು ಯಾಕೆ ನೆಗೆಟಿವಿಟಿ ಮಾತಾಡ್ತೀರ ಅಂತ ಜನತೆಗೆ ಪ್ರಶ್ನೆ ಮಾಡ್ತಾರೆ ಸರ್. ಅದ್ರ ಬಗ್ಗೆ ತಾವು ಹಿರಿಯರು. ಇವತ್ತು ರಾಜ್ಯ ಸರ್ಕಾರದಿಂದ 56,000 ಕೋಟಿ ರೂಪಾಯಿ ಏನೋ ಕೊಟ್ಟಿದ್ದಾರೆ. ಇವತ್ತು ಸಬ್ಸಿಡಿ ರೂಪದಲ್ಲಿ ಏನ್ ಕೊಟ್ಟಿದ್ದಾರೆ, ಅದು ಕೊಡ್ಬೇಕಾಗಿರುವಂತ ಅಗತ್ಯ ಇದೆ. ಜನಗಳಿಗೆ ಸಬ್ಸಿಡಿ ಕೊಡಬೇಕು. ಆಕ್ಚುಲಿ ಸಬ್ಸಿಡಿ ಕೊಡೋದ ಅವಶ್ಯಕತೆ ಇಲ್ಲ ಅಂತ ಹೇಳುವಂತ ಸಂಘ ಸಂಸ್ಥೆಗಳು ಕೆಲವರು ಇದ್ದಾರೆ. ಅದು ಸರಿಯಲ್ಲ. ಅದು ಇವತ್ತು ಬಡ ಜನಗಳು, ಇವತ್ತು ಹೆಚ್ಚು ಜನಗಳು ಇರ್ತಕ್ಕಂಥ ಒಂದು ನಮ್ಮ ರಾಜ್ಯದಲ್ಲಾಗ್ಲಿ ನಮ್ಮ ದೇಶದಲ್ಲಾಗ್ಲಿ ಮಿನಿಮಮ್ ಸಬ್ಸಿಡಿ ಕೊಡಲಿಲ್ಲ ಅಂದ್ರೆ ಜನಗಳು ಹೇಗೆ ಬದುಕ್ತಾರೆ? ಇವತ್ತು ಆದ್ರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೀವು ಕೊಡ್ತಾ ಇರುವಂತ ಒಂದು ಸಬ್ಸಿಡಿ ಜನಗಳ ಸಮಸ್ಯೆಯನ್ನ ಸಂಪೂರ್ಣ ಪರಿಹಾರ ಮಾಡೋಕ್ ಸಾಧ್ಯನಾ? ಇವತ್ತು 50,000 ಕೋಟಿ ರೂಪಾಯಿ ನೀವು ಸಬ್ಸಿಡಿಯನ್ನು ಕೊಡ್ತಾ ಇರುವಂತದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 7 ಕೋಟಿ ಜನ ಇದ್ದಾರೆ ಇವತ್ತು. ಸೊ ಇದು ಸಾಕಾಗೋದಿಲ್ಲ. ಇವತ್ತು ಜನಗಳಿಗೆ ಇವತ್ತು ಬೆಲೆ ಏರಿಕೆನ ಫಸ್ಟ್ ತಡೆಗಟ್ಟಬೇಕು. ನೀವು ಉದ್ಯೋಗ ಅವಕಾಶಗಳನ್ನ ನೀವು ಮಾಡ್ಕೊಟ್ಟಿಲ್ಲ. ಇವತ್ತು 15,000 ರೂಪಾಯಿ ಕೂಡ ಸಂಪಾದನೆ ಮಾಡಕ್ಕಾಗ್ತಾ ಇಲ್ಲ, 10,000 ರೂಪಾಯಿ ಕೂಡ ಸಂಪಾದನೆ ಮಾಡಕ್ಕಾಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಇದೆ. ಇವತ್ತು ಉದ್ಯೋಗ ಅವಕಾಶಗಳ ಮಾಡ್ಕೊಡ್ತಾ ಇಲ್ಲ. ಇನ್ನೊಂದ್ ಕಡೆ ಎಲ್ಲ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಲ್ಲಿ ಇವತ್ತು 1 BHK ತಗೋಬೇಕು ಅಂತ ಹೇಳಿದ್ರೆ 15,000 ರೂಪಾಯಿಗಿನ ಕಡಿಮೆ ಸಿಗೋದೇ ಇಲ್ಲ. ಇವತ್ತು ಇಂಥ ಸಂದರ್ಭದಲ್ಲಿ ಇವತ್ತು 15,000 ರೂಪಾಯಿ 12,000 ರೂಪಾಯಿ ಸಂಪಾದನೆ ಮಾಡುವಂತ ಸಂಸಾರಗಳು ಎಲ್ಲಿ ಹೋಗ್ತಾರೆ ಅವ್ರೀಗ? ಇಂಥ ಒಂದು ಪರಿಸ್ಥಿತಿ ಇದ್ದಾಗ ಇವಾಗ ಏನ್ ಸಬ್ಸಿಡಿಯನ್ನ ಕೊಟ್ಟಿದ್ದಾರೆ, ಏನೋ ಬಹಳ ಉದ್ಧಾರ ಮಾಡ್ಬಿಟ್ಟಿದೀವಿ, ಎಲ್ಲಾ ಸಮಸ್ಯೆ ಪರಿಹಾರ ಆಗಿದೆ ಅನ್ನೋ ರೀತಿಯಲ್ಲಿ ಚಿತ್ರಣ ಮಾಡೋದಿದೆಯಲ್ಲ, ಅದು ಸರಿಗಿಲ್ಲ. ಇವತ್ತು ಸೂಕ್ತವಾದಂತ ಕ್ರಮಗಳನ್ನ ತಗೋಬೇಕಾಗುತ್ತೆ, ಬೆಲೆ ಏರಿಕೆಯನ್ನ ಇಳಿಸ್ಬೇಕಾಗತ್ತೆ. ಸರ್, ಇದು 5 ಗ್ಯಾರಂಟಿಗಳು ನಮ್ಮ ಬೆಂಗಳೂರು ಜನತೆಗಿನ್ನ ಬಹಳ ನೀವು ಗಮನಿಸ್ಕೊಂಡ್ ಬಂದಾಗೆ ತೀರಾ ಬಡತನ ಇರೋ ಕಡೆ ಹಳ್ಳಿ ಜನಗಳಿಗೆ ಬಹಳಷ್ಟು ಉದ್ಯೋಗ ಆಗ್ತಾ ಇದೆ ಅನ್ಸುತ್ತೆ. ತಾವು ಅದ್ರ ಬಗ್ಗೆ ಏನಾದ್ರು ಹೇಳಿ ಸರ್. ಇಲ್ಲ, ಏನೂ ಇಲ್ಲದೆ ಇರುವಂತ ಜನಗಳಿಗೆ 2,000 ರೂಪಾಯಿ ಮಹಿಳೆಯರಿಗೆ ಕೊಡುವಂತದ್ದಾಗ್ಲಿ, ಆಮೇಲೆ 200 ಯೂನಿಟ್ ತನಕ 200 ಯೂನಿಟ್ ಅಲ್ಲ, ಅದು
50 ಯೂನಿಟ್ ಬಳಸ್ತಾ ಇದ್ರೆ 55 ತನಕ ಬಳಸ್ಬೋದು. ಈಗ 100 ಬಳಸ್ತಾ ಇದ್ರೆ 110 ತನಕ ಬಳಸ್ಬೋದು. ಅಷ್ಟ್ರ ಮಟ್ಟಿಗೆ ಒಂದು 3,000 ರೂಪಾಯಿ 3,500 ರೂಪಾಯಿ ರಿಲೀಫ್ ಅನ್ನುವಂಥದ್ದು ಏನಿದೆ ಅದು ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದ್ರೆ ಇವತ್ತು 3,500 ರೂಪಾಯಿ ಒಂದು ತಿಂಗಳಿಗೆ ಒಟ್ಟಾರೆ ಇವತ್ತು ಜನಗಳಿಗೆ ಏನ್ ಕೊಡ್ತಾರೆ, ಅದರಿಂದ ಅವ್ರ ಸಂಸಾರದ ಒಂದು ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಪರಿಹಾರ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸರಿಯಲ್ಲ. ಬಟ್ ಪ್ರತಿಯೊಂದು ಹೆಣ್ಮಕ್ಳಿಗೂ ಉಚಿತ ಈಗ KSRTC ಇರ್ಬೋದು, BMTC ಇರ್ಬೋದು, ಪ್ರಯಾಣ ಮಾಡೋದಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಸರ್. ಒಂದು ತೀರಾ ಬಡತನದಲ್ಲಿರೋ ಹೆಣ್ಮಕ್ಳಿಗೆ 2,500 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಸ್ವಲ್ಪ ಎಲ್ಲೋ ಒಂಥರ ಬಡತನ ನಿರ್ಮೂಲನೆ ಆದಂಗೇನೋ ಅನ್ಸುತ್ತಲ್ಲ ಸರ್? ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು 4 ಲಕ್ಷಕ್ಕಿಂತ ಜಾಸ್ತಿ ಇವತ್ತು ಬಡ್ಜೆಟ್ ಇದೆ ಇವತ್ತು. ಅದು ಕೂಡ ಸಾಮಾನ್ಯ ಜನಗಳಿಂದ ಕಲೆಕ್ಟ್ ಮಾಡ್ತಾ ಇರುವಂತ ಟ್ಯಾಕ್ಸಸ್ ಮೆಜಾರಿಟಿ. ಈ 4 ಲಕ್ಷ ಇದರಲ್ಲಿ ನೀವು 50,000 ಕೋಟಿ ರೂಪಾಯಿ ಜನಗಳಿಗೆ ಬಡ್ಜೆಟ್ ಅಂತ ನೀವು ಸಬ್ಸಿಡಿ ಅಂತ ಏನ್ ಕೊಡ್ತಾ ಇದ್ದೀರಾ, ಬಹಳ ದೊಡ್ಡ ಪ್ರಮಾಣ ಅಂತ ಅನ್ಕೊಳ್ಳುವಂಥದ್ದು ಸರಿಯಲ್ಲ ಅದು. ಆಮೇಲೆ ಟ್ಯಾಕ್ಸಸ್ ರೆವಿನ್ಯೂ ತಗೊಂತೀವಿ ಅಂತ ಹೇಳಿದ್ರೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷಕ್ಕೆ 30,000-35,000 ಕೋಟಿ ರೂಪಾಯಿ ಜಾಸ್ತಿ ಆಗಿದೆ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಶ್ರೀಮಂತರ ಮೇಲೆ ಹೆಚ್ಚು ಟ್ಯಾಕ್ಸ್ ಹಾಕುವಂತ ನೀತಿ ಆಗ್ಲಿ, ಸಾಮಾನ್ಯ ಜನಗಳ ಮೇಲೆ ಜಾಸ್ತಿ ಟ್ಯಾಕ್ಸಸ್ ಹಾಕಬಾರ್ದು ಅಥವಾ ಕಡಿಮೆ ಹಾಕ್ಬೇಕು ಅನ್ನುವಂಥದ್ದಾಗ್ಲಿ, ಈ ನೀತಿನ ನೀವು ಯಾಕೆ ಅನುಸರಿಸ್ತಾ ಇಲ್ಲ? ಇವತ್ತು ನೀವು ಟ್ಯಾಕ್ಸಸ್ ಅನುಸರಿಸಬೇಕಾಗಿರೋದು ಇವತ್ತು ಎಲ್ಲರ ಮೇಲೂ ಟ್ಯಾಕ್ಸಸ್ ಹಾಕಬಾರ್ದು, ಶ್ರೀಮಂತರ ಮೇಲೆ ಹೆಚ್ಚು ಟ್ಯಾಕ್ಸ್ ಹಾಕುವಂತ ನೀತಿನ ಅನುಸರಿಸ್ಕೊಂಡು ಬರ್ಬೇಕಾಗಿರುವಂತದ್ದು. ಅದು ನಿಮ್ಮ ಸರ್ಕಾರದ್ದು. ನೀವು ನಿಜವಾಗ್ಲೂ ಜನಪರ ಇತ್ತು ಅಂದ್ರೆ ಅದು ಆಯ್ಕೆ ಮಾಡ್ಬೇಕು. ಇವತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ನ ಜಾಸ್ತಿ ಮಾಡ್ತಾ ಇದ್ದೀರಾ, ಡೈರೆಕ್ಟ್ ಟ್ಯಾಕ್ಸ್ ನ ಕಡಿಮೆ ಮಾಡ್ತಾ ಇದ್ದೀರಾ. ಇವತ್ತು ಈ ರೀತಿ ಆಯ್ತು ಅಂತ ಹೇಳಿದ್ರೆ ನಿಮ್ ಬಜೆಟ್ರಿ ಅಲೋಕೇಶನ್ ಏನಾಗುತ್ತೆ? ಅವಾಗ ಸಾಮಾನ್ಯ ಜನಗಳಿಂದ ಬರುತ್ತೆ ಟ್ಯಾಕ್ಸಸ್. ಅದನ್ನ ಆ ನೀತಿನ ಸರಿಗಿಲ್ಲ, ಆ ಟ್ಯಾಕ್ಸಿನ ನೀತಿ ಇದೆಯಲ್ವಾ, ಆ ನೀತಿನ ಸರಿಗಿಲ್ಲ. ಹೋಗ್ಲಿ, ಇವತ್ತು 4 ಲಕ್ಷದ ಮೇಲೆ ಇವತ್ತು ಬಜೆಟ್ ಇದೆ. ಇವತ್ತು ಅದರಲ್ಲಿ ಕೊಡ್ತಾ ಇರೋದೆಷ್ಟು? 50,000 ಕೋಟಿ ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ ಇವತ್ತು. ಆದ್ರಿಂದ ಇವತ್ತು ಸರ್ಕಾರ ಮುಂದೆ ಬಂದು ಜನಗಳ ಸಮಸ್ಯೆಗಳು ಏನಿದೆ ಅದನ್ನ ಕೂಡಲೇ ಪರಿಹಾರ ಮಾಡಬೇಕು. ಏನೇನು ಇವತ್ತು 2-3 ತಿಂಗಳಲ್ಲಿ ಏನ್ ಬೆಲೆಗಳೆಲ್ಲ ಜಾಸ್ತಿ ಮಾಡಿದರೆ ಅದು ವಾಪಸ್ ಮತ್ತೆ ಅದೇ ಲೆವೆಲ್ ತಗೊಂಡ್ ಬರ್ಬೇಕು ಅಂತ ನಾವು SUC ಕಮ್ಯುನಿಸ್ಟ್ ಪಾರ್ಟಿಯಿಂದ ಕೇಳ್ತಾ ಇದ್ದೀವಿ. ಶ್ರೀರಾಮ್ ಅಂತ.